ನಮೋ ನಾರಸಿಂಹ. ನಮ್ಮ ನವನಾರಸಿಂಹ ಕ್ಷೇತ್ರದ ದರ್ಶನದಲ್ಲಿ ಇಂದು 6ನೇ ದಿನ. ಇಂದು ಆಂಧ್ರ ಪ್ರದೇಶನ ವಿಜಯವಾಡದ ಸಮೀಪ ಇರುವಂತಹ ಮಂಗಳಗಿರಿ ಅನ್ನುವ ಕ್ಷೇತ್ರವನ್ನು ತಿಳಿದುಕೊಳ್ಳೋಣ. ಮಂಗಳಗಿರಿಯಲ್ಲಿ ಇರುವಂತಹ ಈ ನರಸಿಂಹನ ದೇವಾಲಯ ಪಾನಕಾಲ ನರಸಿಂಹ ಎಂದೇ ಪ್ರಸಿದ್ಧ. ಇತಿಹಾಸದಲ್ಲಿ ರಾಜರ್ಷಿ ಪಾರಿಯಾತ್ರನ ಮಗನಾದ ಹ್ರಶ್ವಶೃಂಗಿ ಎನ್ನುವಂತಹ ರಾಜರ್ಷಿ ವಿವಿಧ ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಬರುವಾಗ ಈ ಕ್ಷೇತ್ರದ ರಮ್ಯವಾದ ಪರಿಸರದಲ್ಲಿ ಬಂದು ಅಲ್ಲಿ ಕುಳಿತು ನರಸಿಂಹನ ಪ್ರೀತಿಗಾಗಿ ತಪಸ್ಸನ್ನು ಆಚರಿಸುತ್ತಾನೆ. ಅವನ ತಪಸ್ಸಿಗೆ ಪ್ರೀತನಾದಂತಹ ನರಸಿಂಹ ಅವನಿಗೆ ದರ್ಶನ ಕೊಟ್ಟು ಅನುಗ್ರಹಿಸುತ್ತಾನೆ. ಅಲ್ಲಿಂದ ಅದೇ ಕ್ಷೇತ್ರದಲ್ಲಿ ಇದ್ದು ಎಲ್ಲರಿಗೂ ದರ್ಶನ ಕೊಡುವಂತೆ ರಾಜರ್ಷಿ ಪ್ರಾರ್ಥಿಸಿದಾಗ ಅದೇ ಪರ್ವತದಲ್ಲಿ ಸನ್ನಿಹಿತನಾಗಿ ಇದ್ದು ಅವನ ಶಿರಸ್ಸಿನಲ್ಲಿ ಲಕ್ಷ್ಮೀ ನರಸಿಂಹ ನೆಲೆಸಿದ್ದಾನೆ. ಇತಿಹಾಸದಲ್ಲಿ ಬ್ರಹ್ಮನ ವರದಿಂದ ತೃಪ್ತನಾದಂತಹ ನಮುಚಿ ಎನ್ನುವ ರಾಕ್ಷಸನನ್ನು ಕೊಲ್ಲಲು ನಾರಾಯಣ ಇಲ್ಲಿ ಆ ರಾಕ್ಷಸನ ಜೊತೆ ಯುದ್ಧ ಮಾಡಿದಾಗ ಆ ರಾಕ್ಷಸ ಇದೇ ಪರ್ವತದ ಒಂದು ಗುಹೆಯಲ್ಲಿ ಅಡಗುತ್ತಾನೆ. ಶ್ರೀಮನ್ನಾರಾಯಣ ಅವನ ಸುದರ್ಶನ ಚಕ್ರದ ಪ್ರಯೋಗದಿಂದ ಸಮುದ್ರದ ನೀರನ್ನು ಆ ಗುಹೆಯ ಒಳಗೆ ಪ್ರವೇಶಿಸುವಂತೆ ಮಾಡಿ ಆ ರಾಕ್ಷಸನ್ನ ಹೊರಗೆಳೆದು ಅವನನ್ನು ಅಲ್ಲಿ ಸಂಹಾರ ಮಾಡುತ್ತಾನೆ. ಅಲ್ಲಿ ನರಸಿಂಹ ರೂಪದಲ್ಲಿ ಆ ರಾಕ್ಷಸನನ್ನು ಸಂಹಾರ ಮಾಡಿದ ಮೇಲೆ ದೇವತೆಗಳ ಪ್ರಾರ್ಥನೆಯಂತೆ ಅಲ್ಲಿಯೇ ನೆಲೆಸಿದ್ದು ಜಗಕ್ಕೆ ಕಲ್ಯಾಣ ಮಾಡುತ್ತಾನೆ. ಅಲ್ಲಿಯೇ ನೆಲೆಸಿದ್ದು ಜಗತ್ತನ್ನು ರಕ್ಷಿಸುತ್ತಿದ್ದಾನೆ. ಕೃತಯುಗದಲ್ಲಿ ನರಸಿಂಹನ ಉಗ್ರತೆಯನ್ನು ಶಾಂತ ಮಾಡಲು ದೇವತೆಗಳು ಅಮೃತವನ್ನು ನರಸಿಂಹನಿಗೆ ನಿವೇದಿಸಿದರು. ಕಾಲಾಂತರದಲ್ಲಿ ತ್ರೇತಾಯುಗದಲ್ಲಿ ತುಪ್ಪವನ್ನು ಮತ್ತು ದ್ವಾಪರ ಯುಗದಲ್ಲಿ ಹಾಲನ್ನು ಸಮರ್ಪಿಸಿದರು. ಕಲಿಯುಗದಲ್ಲಿ ಪಾನಕವನ್ನು ಸಮರ್ಪಣೆ ಮಾಡುತ್ತಾರೆ. ಇಂದಿಗೂ ನಾವು ನೋಡುವಂತೆ ಅಲ್ಲಿ ನರಸಿಂಹನ ಭವ್ಯವಾದ ವಿಗ್ರಹವೇನೂ ಇಲ್ಲ. ಒಂದು ಗುಹೆಯಲ್ಲಿ ಒಂದು ಕವಚಪ್ರಾಯರಾಗಿ ನಾವು ನರಸಿಂಹನ ದರ್ಶನ ಮಾಡುತ್ತೇವೆ. ಅಲ್ಲಿ ಅಗಲವಾಗಿ ತೆರೆದಂತಹ ನರಸಿಂಹನ ಬಾಯಿ ಇದೆ. ಆ ನರಸಿಂಹನ ಬಾಯಿಯಲ್ಲಿ ನಾವು ಯಾವುದೇ ಪ್ರಮಾಣದ ಪಾನಕವನ್ನು ಸಮರ್ಪಣೆ ಮಾಡಿದಾಗ ಸರಿಯಾಗಿ ಅರ್ಧ ಭಾಗ ನರಸಿಂಹ ಸ್ವೀಕಾರ ಮಾಡಿ ಅರ್ಧ ಭಾಗವನ್ನು ಮಾತ್ರ ತನ್ನ ಪ್ರಸಾದದಂತೆ ಜನರಿಗೆ ಹಿಂತಿರುಗಿಸುತ್ತಾನೆ. 1 ಲೋಟ ಸಮರ್ಪಣೆ ಮಾಡಿದರೆ ಅರ್ಧ ಲೋಟ, 1 ಚಂಬು ಸಮರ್ಪಣೆ ಮಾಡಿದರೆ ಅರ್ಧ ಚಂಬು, 1 ಹಂಡೆ ಸಮರ್ಪಣೆ ಮಾಡಿದರೆ ಅರ್ಧ ಹಂಡೆ ಹಿಂತಿರುಗಿ ಬರುತ್ತದೆ. ಇದು ಸರಿಯಾಗಿ ಅರ್ಧ ಭಾಗ ಒಳಗೆ ಹೋಗಿ ಅರ್ಧ ಭಾಗ ಹೊರಗೆ ಹೆಂಗೆ ಬರುತ್ತದೆ ಅನ್ನೋದು ವಿಜ್ಞಾನಕ್ಕೂ ಒಂದು ಸವಾಲೇ ಸರಿ. ಇಂದಿಗೂ ನಾವು ನೋಡುವಂತೆ ಪ್ರತಿನಿತ್ಯ ಸಾವಿರಾರು ಲೀಟರ್ಗಳು ಪಾನಕ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದರೂ ಅಲ್ಲಿ ಇಂದಿಗೂ ಒಂದು ಇರುವೆಯಾಗಲಿ ನೊಣವಾಗಲಿ ಅಲ್ಲಿ ಇರೋದಿಲ್ಲ. ಅಲ್ಲಿ ಪರಿಶುದ್ಧವಾಗಿದ್ದು ಇದು ಹೀಗೆ ಹೇಗೆ ನಡೆಯುತ್ತೆ ಅನ್ನೋದು ಆಶ್ಚರ್ಯವಾದ ವಿಷಯವೇ ಸರಿ. ಬೆಟ್ಟದ ತಪ್ಪಲಿನಲ್ಲಿ ರೆಡ್ಡಿ ರಾಜರು ಕಟ್ಟಿಸಿದಂತಹ ಲಕ್ಷ್ಮೀ ನರಸಿಂಹನ ದೇವಾಲಯ ಇದೆ. ಅಲ್ಲಿ ಭವ್ಯವಾದಂತಹ 153 ಅಡಿ ಎತ್ತರವಾಗಿರುವಂತಹ ಒಂದು ಭವ್ಯವಾದಂತಹ ಗೋಪುರವಿದೆ. ಈ ದೇವಸ್ಥಾನದಲ್ಲಿ ರಾಮನವಮಿ ಉತ್ಸವ ಮತ್ತು ಬ್ರಹ್ಮೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಮುಂಬರುವ ಸಂಚಿಕೆಯಲ್ಲಿ ಮತ್ತೆ ನಾವು ಇನ್ನೊಂದು ನರಸಿಂಹ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ನಮೋ ನಾರಸಿಂಹ.